ಮತ್ತೊಬ್ಬ ಹಿರಿಯ ರಾಜಕಾರಣಿ ಟಿ.ಬಿ. ಜಯಚಂದ್ರ ಅವರು ಶಾಸಕರು ಎಸ್.ಎಂ. ಕೃಷ್ಣ ಅವರ ಒಡನಾಟಕ್ಕೆ ಸಂಬಂಧಪಟ್ಟಂತೆ ಅವರ ಮತ್ತು ಟಿ.ಬಿ. ಜಯಚಂದ್ರ ಅವರ ನಡುವಿನ ರಾಜಕೀಯವಾಗಿನ ಮಾತುಕತೆಗಳು, ಒಡನಾಟ ಎಲ್ಲವುಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ ನೋಡಿ. ಎಸ್.ಎಂ. ಕೃಷ್ಣ ಅವರವರು ಈ ನಾಡು ಕಂಡಂಥ ಒಬ್ಬ ಅಪ್ರತಿಮ ನಾಯಕ, ಕನಸುಗಾರ ಮತ್ತು ಯಾವತ್ತೇ ಇದು ಕೂಡ ಏನು ಇಚ್ಛೆ ಪಡ್ತಾರೋ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅವ್ರದ್ದು ಯಾವಾಗಲೂ. ಇದು ಹೇಗೆ ಸಾಧ್ಯ ಆಗಿದೆ ಅನ್ನೋದಕ್ಕೆ ನನ್ನ ಅವರ ಸಂಬಂಧ ಹೆಂಗೆ ಇದ್ದರೆ, ಅವರು 72ರಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರ ಭಾಷಣ ಕೇಳೋದಕ್ಕೋಸ್ಕರ ಅಸೆಂಬ್ಲಿಗೆ ಬಂದು ಕೂರ್ತಾ ಇದ್ವಿ. ಅವರ ಮಾತಿನ ಶೈಲಿ, ಧಾಟಿಯನ್ನು ನೋಡಿ ಎಲ್ಲ ಒಂದು ಕಡೆಗೆ ನಾನು ಆಕರ್ಷಿತನಾಗಿ ರಾಜಕೀಯವಾಗಿ ಅವರ ಅನುಯಾಯಿಯಾಗಿ ನನ್ನಷ್ಟಕ್ಕೆ ನಾನೇ ಅವನು ಸಮರ್ಥಿಸ್ಕೊಳ್ತೇನೆ. ಅವರ ಜೊತೆಯಲ್ಲಿದ್ದು ನಾನು ಇಲ್ಲಿವರೆಗೂ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳಿದ್ರೆ ಅದಕ್ಕೆ ಎಸ್.ಎಂ. ಕೃಷ್ಣ ಅವರ ಒಡನಾಟನೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಸ್.ಎಂ. ಕೃಷ್ಣ ಅವರು ಯಾಕೆ ನಾವು ಅದನ್ನು ಅವ್ರು ನೆನೆಸಲೇಬೇಕಾಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತ ಹೇಳಿದ್ರೆ, ಅವರು ಯಾವ್ಯಾವ ಸ್ಥಾನಗಳ ಮಾನಗಳನ್ನು ಅನುಭವಿಸಿರೋದು ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಯಾವತ್ತೂ ಕೂಡ ಅವ್ರ ಕಾಳಜಿ ಇರ್ತಿರ್ತಕ್ಕಂಥದ್ದು ಅಂದರೆ ಜನಸಾಮಾನ್ಯರ ವಿಚಾರಗಳು ಬಂದಾಗ, ಜನಸಾಮಾನ್ಯರ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅವರು ಹೆಚ್ಚು ಕಾಳಜಿಯನ್ನು ವಹಿಸ್ತಾಯಿದ್ರು. ಅದನ್ನು ನೋಡೋದಕ್ಕೆ ಅವರು ಆಸಕ್ತಿ ಇಲ್ಲವೇ ಇಲ್ಲೋ ಅನ್ನೋ ಥರದಲ್ಲಿ ಇರ್ತಾಯಿದ್ರು. ಆದರೂ ಕೂಡ ಅವ್ರು ತೋರಿಸ್ತಾ ಇದ್ದಂಥದ್ದು ಯಾವಾಗ ಗೊತ್ತಾಯಿತು ನನಗೆ ಅಂತ ಹೇಳಿದ್ರೆ, ನಾನು ಕೃಷಿ ಮಂತ್ರಿಯಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರೈತ ಪರವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಬಹುಶಃ